ಸ್ಟೇ ತಂದೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಸಿನಿಮಾ ರಿಲೀಸ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಎದ್ದೇಳು ಮಂಜುನಾಥ ಪಾರ್ಟ್ 2 ಚಿತ್ರಕ್ಕೆ ಇದು ಎರಡನೇ ಸಂಕಷ್ಟ ಎದುರಾಗುವಂತಾಗ್ತಾ ಇದೆ ಈಗ. ಆದರೆ ನನಗೆ ವಂಚನೆ ಆಗಿದೆ, ಅದು ಸರಿ ಹೋಗಬೇಕು ಅಲ್ವಾ? ನಿರ್ಮಾಪಕರ ವಿರುದ್ಧ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ಕಿಡಿಕಾರಿದ್ದಾರೆ. ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಎದ್ದೇಳು ಮಂಜುನಾಥ 2 ಸಿನಿಮಾ ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿ ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ತಡೆಯೊಡ್ಡಿ ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಯಾವುದೇ ಸ್ಟೇ ತಂದಿಲ್ಲ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಏನು ಸಮಸ್ಯೆ ಆಗಿದೆ, ಏನಾಗಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಅವರ ಪತ್ನಿ ನನ್ನ ಜೊತೆಗಿದ್ದಾರೆ, ಸುಮಿತ್ರಾ ಅವರು ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಾ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನಾನು ಸ್ಟೇ ಆರ್ಡರ್ ತಂದಿಲ್ಲ ಅಂತ ಹೇಳ್ತಿದ್ದೀರಾ. ಏನು ಸಮಸ್ಯೆ ಆಗಿದೆ, ಏನಕ್ಕೋಸ್ಕರ ಸ್ಟೇ ತಂದಿದ್ದೀರಾ? ಮೇಡಮ್, ಸಿನಿಮಾ ರಿಲೀಸ್ ಆಗಬಾರ್ದು ಅಂದರೆ ಮೇಡಮ್, ಸಿನಿಮಾದಲ್ಲಿ ಇರೋವಂಥ ಕೆಲವು ವ್ಯಕ್ತಿಗಳು ವಂಚನೆ ಮಾಡಿರೋದ್ರಿಂದ ಸ್ಟೇ ಆರ್ಡ್ರ್ ತರಬೇಕಾಗಿ ಬಂತು. ಆ ಸಿನಿಮಾ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತವಾಗಿ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಮೇಡಮ್. ನಾನು ಏನು ನ್ಯಾಯ ಕೇಳಿದ್ದೀನಿ ಆ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತ ಅದ್ಭುತವಾಗಿ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ಏನು ವಂಚನೆ ಆಗಿದೆ ನಿಮ್ಮ ಪ್ರಕಾರ, ಏನು ನ್ಯಾಯ ಸಿಗಬೇಕು ನಿಮಗೆ? ಮೇಡಮ್, ಅದು ಕಂಟೆಂಟ್ ನನ್ನ ಹತ್ರ ಇರುತ್ತೆ. ಸಿನಿಮಾನ ಮುಂದಿನ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಕೆಲಸಗಳು ಮಾಡ್ಕೋತಾ ಇರ್ತೀನಿ ಅಂತ ನನಗೆ ಹೇಳ್ತಾರೆ. ತಗೊಂಡೋಗ್ಬಿಟ್ಟು ತನ್ನ ಹೆಸರಿಗೆ ಎಲ್ಲ ರಾಮ್ ಮೂವೀಸ್ ಅನ್ನೋ ಹೆಸರಿಗೆ ಬ್ಯಾನರ್ಗೆ ಎಲ್ಲನೂ ಚೇಂಜ್ ಮಾಡಿಕೊಂಡು ಓವರ್ ಆಲ್ ಕಂಟ್ರೋಲ್ ಅವ್ರು ತಗೊಂಡಿರೋ ಕಾರಣದಿಂದಾಗಿ ನಾನು ಸಿನಿಮಾ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ಮೇಡಮ್. ಸ್ಟೇ ತಂದಿದ್ದು ಅದರಿಂದಾಗಿ. ಈಗ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನೀವೇನು ಸ್ಟೇ ತಂದಿಲ್ಲ? ಸಿನಿಮಾ ರಿಲೀಸ್ ಆಗಬಾರ್ದು ಅಂತಲ್ಲ ಮೇಡಮ್, ಸಿನಿಮಾದಲ್ಲಿ ಮಾಡಿರೋ ವಂಚನೆಗಳಿಗೆ ಅದಾದಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ನೀವು ಖಂಡಿತವಾಗ್ಲೂ ಅದು ಏನು ನಾನು ಏನು ನ್ಯಾಯ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ರಿಲೀಸ್ ಆಗಬೇಕು ಅನ್ನೋದು, ಮತ್ತು ನಮ್ಮ ಯಜಮಾನ್ರದ ಶ್ರಮದ್ದು ಏನಿದೆ, ನಮಗೇನು ಪರಿಹಾರ ಸಿಗಬೇಕು ಅದು ಸಿಕ್ಕಿದ ತಕ್ಷಣ ಖಂಡಿತ ಆಗುತ್ತೆ. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇದೆ, ಒಂದು ಮಾಹಿತಿ. ನೀವು ಅಂದರೆ ಬಿಫೋರ್ ಸಿನಿಮಾ ರಿಲೀಸ್ ಆದ ನಂತರ ಅದಾದಕ್ಕಿಂತ ಮುಂಚೆನೇ ನೀವು ಹೇಳಿದ್ದೀರಾ ಅಂತೆ, ಪ್ರಾಫಿಟ್ ಬರುತ್ತಲ್ವ, ಲಾಭ ಹಣ, ಅದರಲ್ಲಿ ನಿಮಗೆ 51% ಕೊಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರೊಡ್ಯೂಸರ್ಸ್ ಒಪ್ಕೊಂಡಿದ್ದಾರಂತೆ ಕೂಡ, ಹೌದಾ ಮ್ಯಾಮ್? ಇದು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ತಗೊಂಡು ಹೋಗಿದ್ದು, ಸಿನಿಮಾ ಲಾಭ ಮಾಡಿದ್ರೆ ಲಾಭ ಬಂದರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಏನಿದೆ, ಎಲ್ಲರೂ ನಮ್ಮ ಶ್ರಮದ್ದು ನಮ್ಮದು ಮೊದಲೇ ಸಿಕ್ಕಿದ್ರೆ ಪ್ರಾಫಿಟ್ ಬರುತ್ತೋ ಇದು ಬರುತ್ತೋ ಅದು ಸೆಕೆಂಡ್ರಿ. ನಮಗೆ ನಮ್ಮ ಕಂಟ್ರೋಲ್ ಇಲ್ಲದೆ ಇರಬೇಕಾದ್ರೆ ಅವ್ರು ಪ್ರಾಫಿಟಲ್ಲಿ ಕೊಡ್ತಾರೆ, ನ್ಯಾಯಯುತವಾಗಿ ಇಷ್ಟೇ ಆಗಿದೆ ಇದೆ, ಇದೆಲ್ಲ ನಮಗೇನು ಸಿಗಲ್ಲ ಮೇಡಮ್. ನಮಗೇನಿದೆ, ನಮ್ಮ ಯಜಮಾನ್ರದ್ದು ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ಸಾಹಿತ್ಯ, ಇದಕ್ಕೆಲ್ಲದಕ್ಕೂ ಅವ್ರ ಶ್ರಮಕ್ಕೊಂದು ಪರಿಹಾರ ಸಿಕ್ಕಿದ ಮೇಲೆ ಸಿಕ್ಕಿ ನಮ್ಮ ಬ್ಯಾನರಲ್ಲೇ ಸಿನಿಮಾ ರಿಲೀಸ್ ಆದಮೇಲೆ ಇದು ಯಾವುದೇ ರೀತಿ ಯಾವುದೇ ಸ್ಟೇ ಆರ್ಡ್ರು ಇರಲ್ಲ ಮೇಡಮ್. ಇದಿಷ್ಟು ಗುರುಪ್ರಸಾದ್ ಪತ್ನಿಯಾದಂತಹ ಸುಮಿತ್ರಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಟೇ ತಂದೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಸಿನಿಮಾ ರಿಲೀಸ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಎದ್ದೇಳು ಮಂಜುನಾಥ ಪಾರ್ಟ್ 2 ಚಿತ್ರಕ್ಕೆ ಇದು ಎರಡನೇ ಸಂಕಷ್ಟ ಎದುರಾಗುವಂತಾಗ್ತಾ ಇದೆ ಈಗ. ಆದರೆ ನನಗೆ ವಂಚನೆ ಆಗಿದೆ, ಅದು ಸರಿ ಹೋಗಬೇಕು ಅಲ್ವಾ? ನಿರ್ಮಾಪಕರ ವಿರುದ್ಧ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ಕಿಡಿಕಾರಿದ್ದಾರೆ. ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಎದ್ದೇಳು ಮಂಜುನಾಥ 2 ಸಿನಿಮಾ ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿ ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ತಡೆಯೊಡ್ಡಿ ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಯಾವುದೇ ಸ್ಟೇ ತಂದಿಲ್ಲ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಏನು ಸಮಸ್ಯೆ ಆಗಿದೆ, ಏನಾಗಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಅವರ ಪತ್ನಿ ನನ್ನ ಜೊತೆಗಿದ್ದಾರೆ, ಸುಮಿತ್ರಾ ಅವರು ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಾ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನಾನು ಸ್ಟೇ ಆರ್ಡರ್ ತಂದಿಲ್ಲ ಅಂತ ಹೇಳ್ತಿದ್ದೀರಾ. ಏನು ಸಮಸ್ಯೆ ಆಗಿದೆ, ಏನಕ್ಕೋಸ್ಕರ ಸ್ಟೇ ತಂದಿದ್ದೀರಾ? ಮೇಡಮ್, ಸಿನಿಮಾ ರಿಲೀಸ್ ಆಗಬಾರ್ದು ಅಂದರೆ ಮೇಡಮ್, ಸಿನಿಮಾದಲ್ಲಿ ಇರೋವಂಥ ಕೆಲವು ವ್ಯಕ್ತಿಗಳು ವಂಚನೆ ಮಾಡಿರೋದ್ರಿಂದ ಸ್ಟೇ ಆರ್ಡ್ರ್ ತರಬೇಕಾಗಿ ಬಂತು. ಆ ಸಿನಿಮಾ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತವಾಗಿ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಮೇಡಮ್. ನಾನು ಏನು ನ್ಯಾಯ ಕೇಳಿದ್ದೀನಿ ಆ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತ ಅದ್ಭುತವಾಗಿ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ಏನು ವಂಚನೆ ಆಗಿದೆ ನಿಮ್ಮ ಪ್ರಕಾರ, ಏನು ನ್ಯಾಯ ಸಿಗಬೇಕು ನಿಮಗೆ?
ಮೇಡಮ್ ಅದು ಕಂಟೆಂಟ್ ನನ್ನ ಹತ್ರ ಇರುತ್ತೆ. ಸಿನಿಮಾನ ಮುಂದಿನ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಕೆಲಸಗಳು ಮಾಡ್ಕೋತಾ ಇರ್ತೀನಿ ಅಂತ ನನಗೆ ಹೇಳ್ತಾರೆ. ತಗೊಂಡೋಗ್ಬಿಟ್ಟು ತನ್ನ ಹೆಸರಿಗೆ ಎಲ್ಲ ರಾಮ್ ಮೂವೀಸ್ ಅನ್ನೋ ಹೆಸರಿಗೆ ಬ್ಯಾನರ್ಗೆ ಎಲ್ಲನೂ ಚೇಂಜ್ ಮಾಡಿಕೊಂಡು ಓವರ್ ಆಲ್ ಕಂಟ್ರೋಲ್ ಅವ್ರು ತಗೊಂಡಿರೋ ಕಾರಣದಿಂದಾಗಿ ನಾನು ಸಿನಿಮಾ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ಮೇಡಮ್. ಸ್ಟೇ ತಂದಿದ್ದು ಅದರಿಂದಾಗಿ. ಈಗ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನೀವೇನು ಸ್ಟೇ ತಂದಿಲ್ಲ? ಸಿನಿಮಾ ರಿಲೀಸ್ ಆಗಬಾರ್ದು ಅಂತಲ್ಲ ಮೇಡಮ್, ಸಿನಿಮಾದಲ್ಲಿ ಮಾಡಿರೋ ವಂಚನೆಗಳಿಗೆ ಅದಾದಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ನೀವು ಖಂಡಿತವಾಗ್ಲೂ ಅದು ಏನು ನಾನು ಏನು ನ್ಯಾಯ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ರಿಲೀಸ್ ಆಗಬೇಕು ಅನ್ನೋದು, ಮತ್ತು ನಮ್ಮ ಯಜಮಾನ್ರದ ಶ್ರಮದ್ದು ಏನಿದೆ, ನಮಗೇನು ಪರಿಹಾರ ಸಿಗಬೇಕು ಅದು ಸಿಕ್ಕಿದ ತಕ್ಷಣ ಖಂಡಿತ ಆಗುತ್ತೆ. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇದೆ, ಒಂದು ಮಾಹಿತಿ. ನೀವು ಅಂದರೆ ಬಿಫೋರ್ ಸಿನಿಮಾ ರಿಲೀಸ್ ಆದ ನಂತರ ಅದಾದಕ್ಕಿಂತ ಮುಂಚೆನೇ ನೀವು ಹೇಳಿದ್ದೀರಾ ಅಂತೆ ಪ್ರಾಫಿಟ್ ಬರುತ್ತಲ್ವ, ಲಾಭ ಹಣ, ಅದರಲ್ಲಿ ನಿಮಗೆ 51% ಕೊಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರೊಡ್ಯೂಸರ್ಸ್ ಒಪ್ಕೊಂಡಿದ್ದಾರಂತೆ ಕೂಡ, ಹೌದಾ ಮ್ಯಾಮ್? ಇದು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ತಗೊಂಡು ಹೋಗಿದ್ದು, ಸಿನಿಮಾ ಲಾಭ ಮಾಡಿದ್ರೆ ಲಾಭ ಬಂದರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಏನಿದೆ ಎಲ್ಲರೂ ನಮ್ಮ ಶ್ರಮದ್ದು ನಮ್ಮದು ಮೊದಲೇ ಸಿಕ್ಕಿದ್ರೆ ಪ್ರಾಫಿಟ್ ಬರುತ್ತೋ ಇದು ಬರುತ್ತೋ ಅದು ಸೆಕೆಂಡ್ರಿ. ನಮಗೆ ನಮ್ಮ ಕಂಟ್ರೋಲ್ ಇಲ್ಲದೆ ಇರಬೇಕಾದ್ರೆ ಅವ್ರು ಪ್ರಾಫಿಟಲ್ಲಿ ಕೊಡ್ತಾರೆ, ನ್ಯಾಯಯುತವಾಗಿ ಇಷ್ಟೇ ಆಗಿದೆ ಇದೆಲ್ಲ ನಮಗೇನು ಸಿಗಲ್ಲ ಮೇಡಮ್. ನಮಗೇನಿದೆ ನಮ್ಮ ಯಜಮಾನ್ರದ್ದು ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ಸಾಹಿತ್ಯ, ಇದಕ್ಕೆಲ್ಲದಕ್ಕೂ ಅವ್ರ ಶ್ರಮಕ್ಕೊಂದು ಪರಿಹಾರ ಸಿಕ್ಕಿದ ಮೇಲೆ ಸಿಕ್ಕಿ ನಮ್ಮ ಬ್ಯಾನರಲ್ಲೇ ಸಿನಿಮಾ ರಿಲೀಸ್ ಆದಮೇಲೆ ಇದು ಯಾವುದೇ ರೀತಿ ಯಾವುದೇ ಸ್ಟೇ ಆರ್ಡ್ರು ಇರಲ್ಲ ಮೇಡಮ್. ಇದಿಷ್ಟು ಗುರುಪ್ರಸಾದ್ ಪತ್ನಿಯಾದಂತಹ ಸುಮಿತ್ರಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಟೇ ತಂದೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಸಿನಿಮಾ ರಿಲೀಸ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಎದ್ದೇಳು ಮಂಜುನಾಥ ಪಾರ್ಟ್ 2 ಚಿತ್ರಕ್ಕೆ ಇದು ಎರಡನೇ ಸಂಕಷ್ಟ ಎದುರಾಗುವಂತಾಗ್ತಾ ಇದೆ ಈಗ. ಆದರೆ ನನಗೆ ವಂಚನೆ ಆಗಿದೆ, ಅದು ಸರಿ ಹೋಗಬೇಕು ಅಲ್ವಾ? ನಿರ್ಮಾಪಕರ ವಿರುದ್ಧ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ಕಿಡಿಕಾರಿದ್ದಾರೆ. ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಎದ್ದೇಳು ಮಂಜುನಾಥ 2 ಸಿನಿಮಾ ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿ ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ತಡೆಯೊಡ್ಡಿ ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಯಾವುದೇ ಸ್ಟೇ ತಂದಿಲ್ಲ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಏನು ಸಮಸ್ಯೆ ಆಗಿದೆ, ಏನಾಗಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಅವರ ಪತ್ನಿ ನನ್ನ ಜೊತೆಗಿದ್ದಾರೆ, ಸುಮಿತ್ರಾ ಅವರು ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಾ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನಾನು ಸ್ಟೇ ಆರ್ಡರ್ ತಂದಿಲ್ಲ ಅಂತ ಹೇಳ್ತಿದ್ದೀರಾ. ಏನು ಸಮಸ್ಯೆ ಆಗಿದೆ, ಏನಕ್ಕೋಸ್ಕರ ಸ್ಟೇ ತಂದಿದ್ದೀರಾ? ಮೇಡಮ್, ಸಿನಿಮಾ ರಿಲೀಸ್ ಆಗಬಾರ್ದು ಅಂದರೆ ಮೇಡಮ್, ಸಿನಿಮಾದಲ್ಲಿ ಇರೋವಂಥ ಕೆಲವು ವ್ಯಕ್ತಿಗಳು ವಂಚನೆ ಮಾಡಿರೋದ್ರಿಂದ ಸ್ಟೇ ಆರ್ಡ್ರ್ ತರಬೇಕಾಗಿ ಬಂತು. ಆ ಸಿನಿಮಾ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತವಾಗಿ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಮೇಡಮ್. ನಾನು ಏನು ನ್ಯಾಯ ಕೇಳಿದ್ದೀನಿ ಆ ನ್ಯಾಯ ಸಿಕ್ಕಿದ ಮೇಲೆ ಖಂಡಿತ ಅದ್ಭುತವಾಗಿ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ಏನು ವಂಚನೆ ಆಗಿದೆ ನಿಮ್ಮ ಪ್ರಕಾರ, ಏನು ನ್ಯಾಯ ಸಿಗಬೇಕು ನಿಮಗೆ? ಮೇಡಮ್, ಅದು ಕಂಟೆಂಟ್ ನನ್ನ ಹತ್ರ ಇರುತ್ತೆ. ಸಿನಿಮಾನ ಮುಂದಿನ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಕೆಲಸಗಳು ಮಾಡ್ಕೋತಾ ಇರ್ತೀನಿ ಅಂತ ನನಗೆ ಹೇಳ್ತಾರೆ. ತಗೊಂಡೋಗ್ಬಿಟ್ಟು ತನ್ನ ಹೆಸರಿಗೆ ಎಲ್ಲ ರಾಮ್ ಮೂವೀಸ್ ಅನ್ನೋ ಹೆಸರಿಗೆ ಬ್ಯಾನರ್ಗೆ ಎಲ್ಲನೂ ಚೇಂಜ್ ಮಾಡಿಕೊಂಡು ಓವರ್ ಆಲ್ ಕಂಟ್ರೋಲ್ ಅವ್ರು ತಗೊಂಡಿರೋ ಕಾರಣದಿಂದಾಗಿ ನಾನು ಸಿನಿಮಾ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ಮೇಡಮ್. ಸ್ಟೇ ತಂದಿದ್ದು ಅದರಿಂದಾಗಿ. ಈಗ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ನೀವೇನು ಸ್ಟೇ ತಂದಿಲ್ಲ? ಸಿನಿಮಾ ರಿಲೀಸ್ ಆಗಬಾರ್ದು ಅಂತಲ್ಲ ಮೇಡಮ್, ಸಿನಿಮಾದಲ್ಲಿ ಮಾಡಿರೋ ವಂಚನೆಗಳಿಗೆ ಅದಾದಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ನೀವು ಖಂಡಿತವಾಗ್ಲೂ ಅದು ಏನು ನಾನು ಏನು ನ್ಯಾಯ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ರಿಲೀಸ್ ಆಗಬೇಕು ಅನ್ನೋದು, ಮತ್ತು ನಮ್ಮ ಯಜಮಾನ್ರದ ಶ್ರಮದ್ದು ಏನಿದೆ, ನಮಗೇನು ಪರಿಹಾರ ಸಿಗಬೇಕು ಅದು ಸಿಕ್ಕಿದ ತಕ್ಷಣ ಖಂಡಿತ ಆಗುತ್ತೆ. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇದೆ, ಒಂದು ಮಾಹಿತಿ. ನೀವು ಅಂದರೆ ಬಿಫೋರ್ ಸಿನಿಮಾ ರಿಲೀಸ್ ಆದ ನಂತರ ಅದಾದಕ್ಕಿಂತ ಮುಂಚೆನೇ ನೀವು ಹೇಳಿದ್ದೀರಾ ಅಂತೆ ಪ್ರಾಫಿಟ್ ಬರುತ್ತಲ್ವ, ಲಾಭ ಹಣ, ಅದರಲ್ಲಿ ನಿಮಗೆ 51% ಕೊಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರೊಡ್ಯೂಸರ್ಸ್ ಒಪ್ಕೊಂಡಿದ್ದಾರಂತೆ ಕೂಡ, ಹೌದಾ ಮ್ಯಾಮ್? ಇದು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ತಗೊಂಡು ಹೋಗಿದ್ದು, ಸಿನಿಮಾ ಲಾಭ ಮಾಡಿದ್ರೆ ಲಾಭ ಬಂದರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ?
ಏನಿದೆ ಎಲ್ಲರೂ ನಮ್ಮ 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 ಶ್ರಮದ್ದು ನಮ್ಮದು ಮೊದಲೇ ಸಿಕ್ಕಿದ್ರೆ ಪ್ರಾಫಿಟ್ ಬರುತ್ತೋ ಇದು ಬರುತ್ತೋ ಅದು ಸೆಕೆಂಡ್ರಿ. ನಮಗೆ ನಮ್ಮ ಕಂಟ್ರೋಲ್ ಇಲ್ಲದೆ ಇರಬೇಕಾದ್ರೆ ಅವ್ರು ಪ್ರಾಫಿಟಲ್ಲಿ ಕೊಡ್ತಾರೆ, ನ್ಯಾಯಯುತವಾಗಿ ಇಷ್ಟೇ ಆಗಿದೆ ಇದೆ, ಇದೆಲ್ಲ ನಮಗೇನು ಸಿಗಲ್ಲ ಮೇಡಮ್. ನಮಗೇನಿದೆ ನಮ್ಮ ಯಜಮಾನ್ರದ್ದು ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ಸಾಹಿತ್ಯ, ಇದಕ್ಕೆಲ್ಲದಕ್ಕೂ ಅವ್ರ ಶ್ರಮಕ್ಕೊಂದು ಪರಿಹಾರ ಸಿಕ್ಕಿದ ಮೇಲೆ ನಾವು ಸಿಕ್ಕಿ ನಮ್ಮ ಬ್ಯಾನರಲ್ಲೇ ಸಿನಿಮಾ ರಿಲೀಸ್ ಆದಮೇಲೆ ಇದು ಯಾವುದೇ ರೀತಿ ಯಾವುದೇ ಎಸ್ಟಿ ಆರ್ಡ್ರು ಇರಲ್ಲ ಮೇಡಮ್. ಇದಿಷ್ಟು ಗುರುಪ್ರಸಾದ್ ಪತ್ನಿಯಾದಂತಹ ಸುಮಿತ್ರಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.